ಮಾನ್ವಿ ಪಟ್ಟಣದಲ್ಲಿ ಎಸ್ಐಆರ್ ಕುರಿತು ಪರಿಷ್ಕರಣೆ ನಡೆಯುತ್ತಿದ್ದು, ಬಿಜೆಪಿ ಪಕ್ಷದ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರಿಯಾಗಿ ನಡೆಯುತ್ತಿದೆಯಾ ಇಲ್ಲವಾ ಎಂದು ಪರಿಶೀಲನೆ ಮಾಡಬೇಕು ಎಂದು ಮಾಜಿ ಶಾಸಕ ಗಂಗಾಧರ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಎಸ್ಐಆರ್ ಅಭಿಯಾನ ಕುರಿತು ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿ, ಮಾನ್ವಿ ಪಟ್ಟಣದ ಬಿಜೆಪಿ ಪಕ್ಷದ ಬಿಎಲ್ಎಗಳು ತಮ್ಮ ಏರಿಯಾದಲ್ಲಿ ಮತದಾರರ ಪರಿಷ್ಕರಣೆ ನಡೆಯುತ್ತಿದೆಯಾ ಇಲ್ಲವಾ ಎಂದು ನೋಡಿಕೊಳ್ಳಬೇಕು ಎಂದರು. ಸರ್ಕಾರದ ಅಧಿಕಾರಿಗಳು ಮನೆ ಮನೆಗೂ ತೆರಳಿ ಎನ್ಯುಮಲೇಷನ್ ಅರ್ಜಿ ತುಂಬುವ ಮೂಲಕ ಮತದಾರರ ಪರಿಷ್ಕರಣೆ ಮಾಡಬೇಕು. ಆದರೆ ಅಧಿಕಾರಿಗಳು ಎಲ್ಲೋ ಕುಳಿತುಕೊಂಡು ಕಾರ್ಯ ಮಾಡಿದರೆ ದೂರು ಸಲ್ಲಿಸಬೇಕು ಎಂದರು. 27 ಬೂತ್ಗೂ ತಯಾರಾಗ್ರೆ ಅಂತ ಹೇಳಿ 27 ವಾರ್ಡ್ 27 ವಾರ್ಡ್ ತಯಾರಾಗ್ಲದ್ರೆ ನಾಳೆ ಏನು ಮಾಡೋಕ್ಕಾಗುತ್ತೆ? ರಾಜಕಾರಣ ಮಾಡೋಕ್ಕಾಗುತ್ತಾ? ನಾಳೆ ಬರೋದು ಯಾರು ನಿಮ್ಮದೇ? ಈಗ ನಿಮ್ಮ ಇಲ್ಲದ ಕೆಳಗ್ಲಿಂದ ಬರ್ಬೇಕು. ಈಗ ಬರೀ ದೊಡ್ಡದು ತೋರಿಸ್ಬೇಡ್ರಿ. ಕೆಳಗೆ ಸರಿ ಇದ್ರೆ ದೊಡ್ಡದು ತಾನೇ ಸರಿ ಹೋಗ್ತೈತೆ. ಈಗ ಏನಾದ್ರು ಸಮಸ್ಯೆ ಐತೆ ಅಂತ ತಿಳ್ಕೊಡ್ರಿ. ನೀವು ರೈಟಿಂಗ್ನಲ್ಲಿ ಲಿಖಿತ ಕೊಡೋ ತಹಸೀಲ್ದಾರ್ ಸುಮ್ಮನೆ ಬರೀ ಇಲ್ಲಿ ಮಾತಾಡಿದ್ವಿ ನಾವು ಹೋಗ್ಬಿಡ್ತೀವಿ. ಅಲ್ಲ ಅವ್ರಿಗೊಂದು ಕಂಪ್ಲೇಂಟ್ ಕೊಡಿ. ನೀನು ಕಂಪ್ಲೇಂಟ್ ಮಾಡ್ತಿದ್ರೆ ಒಂದು ಫೋಟೋ ಹುಡ್ಕಾಡ್ರಿ. ಈ ಒಂದು ದಿವಸ ಒಂದು 7-8 ವಾರ್ಡ್ ಹೋಗ್ಬಾ. ಜವಾಬ್ದಾರಿ ಕೆಲಸ. ಈಗ ದಾಸಗೌಡರಿಗೆ ಪಕ್ಷದ ಹಿರಿಯ ಮುಖಂಡ ಅಂತಾರಲ್ಲಪ್ಪ, ಅಂತಾರೆ ಇಲ್ಲ. ಅದು ಎಲ್ಲಿಗೆಂಬಲ್ಲಿ ವೇದಿಕೆ ಮೇಲೆ ಕುಂದಿಸ್ತಾರಿಲ್ಲ. ನಿಮ್ಗೆ ಬಿಎಲ್ಎ ಒಂದು ಪಕ್ಷದಿಂದ ಗುರುತಿಸಿದಾಗ ನೀವು ಆ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡಿದ್ರೆ ನಿಮ್ಗೆ ಶಕ್ತಿ ಬರ್ತದ. ಅವಾಗ ನಿಮಗೆ ಗುಡಿಸ್ತಾರ. ನಾವು ಅಲ್ಲಿ ಒಂದು ವೆಂಕಿ ಬಾರಿಲ್ಲ ಅಂತ ಇವನು ಹೆಂಗೆ ಕೆಲಸ ಮಾಡ್ತಾನಂದ್ರೆ ನಾವು ಹೆಂಕಿನ ಬಾ ಅಂತ ಹೇಳ್ತೀವಿ. ಇವ್ನು ಕೆಲಸ ಮಾಡ್ಲಿಕ್ಕೆ ಇನ್ನೊಬ್ಬರು ಕೇಳ್ತೀವಿ. ನಾವು ಪಕ್ಷಕ್ಕೆ ನಾವೇನಾದ್ರು ಜವಾಬ್ದಾರಿ ಕೊಟ್ಟಾಗ ಪಕ್ಷಕ್ಕೆ ಅನಿವಾರ್ಯ ಆಗ್ಬೇಕವ. ಅನಿವಾರ್ಯ ಆದಾಗ ಮಾತ್ರ ಅದಕ್ಕೆ ಮಾತ್ರ ಬರ್ತದೆ, ಶಕ್ತಿ ಬರ್ತದೆ. ಇಲ್ಲ ಏನೋ ಬೇಲಿಟ್ಟು ಮಾಡ್ಯಾರ, ಯಾವನ್ ಮಾಡ್ತಾನೆ ಏನು ಮಾಡ್ತಾನೆ ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದ್ರೆ ಅನಾರೋಗ್ಯ ಆಗ್ತದೆ. ಅಲಕ್ಷ್ಯ ಮಾಡಬಾರ್ದು. ಎಷ್ಟು ಸಾಧ್ಯ ಆದರೆ ಅಷ್ಟು ಪ್ರಯತ್ನ ಮಾಡಿ. ನೀವು ಬೇಲದ ಜೊತೆಗೆ ಎಷ್ಟು ಸಂಪರ್ಕ ಮಾಡ್ತೀರಿ ಅಷ್ಟು ಮಾಹಿತಿ ಸಿಗ್ತದೆ ನಿಮಗೆ. ಅಷ್ಟು ಸಂಪರ್ಕ ಇರ್ಬೇಕು ಅಧಿಕಾರಿಗಳ ಜೊತೆಗೆ. ಅಧಿಕಾರಿಗಳಿಗೆ ಸಂಪರ್ಕ ಇಲ್ಲ ನಿಮ್ಗೆ ಏನು ಗೊತ್ತೇ ಆಗೋಲ್ಲ. ಅವ್ರು ಹೇಳ್ತಾರಲ್ಲ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡೋದು, ಹಿಂಗೆ ಮಾಡ್ತಾರೆ. ನಿಮಗೊಂದು ದಾರಿ ಸಿಗ್ತಲ್ಲ. ನೀವು ಅವ್ರ ಬಗ್ಗೆ ಸಂಪರ್ಕ ಮಾಡೋದು. ಬಿಎಲ್ಎ ಕೂಡ ನಿಮ್ಮ ಬೂತಿ ಯಾರು ಬರ್ತಾರ, ಯಾರು ಫೋನ್ ಹಾಕೋರು, ಎಲ್ಲಿ ಇರ್ತಾರ, ಏನು ಹೇಳ್ತಾರೆ ಅಂತ ಗೊತ್ತಾದ್ರೆ ಮಾತ್ರ ನೀವು ಅದಕ್ಕೆ ಸರಿಯಾದ ಸೊಲ್ಯೂಷನ್ ಇರ್ತದೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಕೆಲಸ ಆಗೋದಿಲ್ಲ. ಬಿಎಲ್ಎ ಬಹಳಷ್ಟು ಮಂದಿ ಮಾತಾಡಿ ನೋಡಿದ್ರೆ ಭಾಳ ಅಟೆಂಪ್ಟ್ ಮಾಡ್ಯಾರ. ಕೆಲಸ ಆಗ್ಯಾವ. ಇನ್ನೂ ಸ್ವಲ್ಪ ಹೆಚ್ಚಿನ ತಹಸೀಲ್ದಾರ್ನ ಕೂಡ ಸೋಮವಾರ ನಾವೆಲ್ಲರೂ ತಹಸೀಲ್ದಾರ್ನ ಅಧಿಕಾರಿಗಳಿಗೆ ಟೈಪ್ ಮಾಡೋದು. ಕಂಪ್ಲೇಂಟ್ ಬರೀರಿ. ಕಂಪ್ಲೇಂಟ್ ಮಾಡ್ದಂಗೆಲ್ಲ ತಹಸೀಲ್ದಾರ್ ಡೈರೆಕ್ಷನ್ ಮಾಡ್ತಾರೆ. ಡೈರೆಕ್ಷನ್ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ತಹಸೀಲ್ದಾರು ಹೇಳಿಲ್ಲ ನಾಗರಿಕ ಅಧಿಕಾರಿಗಳು ಏನೇನು ಅವರಲ್ಲೇ ಕೆಲಸ ಮಾಡ್ತಾರೆ. ಯಾರ ಮನೆಗೆ ಕೊಂಡಿರ್ತಾರ, ಯಾರೋ ದೊಡ್ಡ ಮನೆ ಕೊಡ್ತೀನಿ ಅಲ್ಲೇ ಶಾಪ್ ಮಾಡಬಾರ್ದು. ಏನು ಪಾರ್ಟಿ ಕಡೆಯಿಂದ ಕಂಪ್ಲೇಂಟ್ ಆಗಿಸ್ತದೆ. ಆಕ್ಟಿವ್ ಆಗ್ಬೇಕು. ಎಲ್ಲ ಆಗ್ತದ ಬರೋಲ್ಲ. ಮಾನವಗೆಲ್ಲ ಚಲೋ ಪ್ರಯತ್ನ ಮಾಡಿದ್ರೆ ಮಾಡಿರಿ. ಎನ್ಮರೇಶ್ವರ ಬಾಳ ತಿಂದಿರಿ ಇನ್ನೂ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಒಂದು ಮಾಸಕ್ಕೆ ಮಂದಿ ಎದಕ್ಕೆ ಮಾಡಿಸ್ತಾರೆ? ಹುಷಾರಾಗಿದ್ದ ನೀವು ಜನ ನಾಳೆ ನಿಮಗೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಚೀಟಿ, ನಿಮ್ಮ ಮತದಾರ ಪಟ್ಟಿ ಕ್ರಮ ಸಂಖ್ಯೆ ತಗೊಂಡ್ಬಂದು ಎಲ್ಲಿ ಕಳಿಸಿ ಮಾಡ್ತಿಲ್ಲ. ಪ್ರೆಸಿಡೆನ್ಸಿ ಬರೋದೇ ಇಲ್ಲ, ಡೈರೆಕ್ಟಾಗಿ ಬರೋದೇ ಇಲ್ಲ. ಮತ್ತೆ ಅವಾಗ ಪರಿಶೀಲನೆ ಬಿಡ್ತೀವಿ ನಾವು. ಇವತ್ತು ನಾಳೆ ಮಾಡೋದ, ನಾಳೆನ ಅಪ್ಲಿಕೇಶನ್ ಬಿಟ್ಟು ಕೊಟ್ಬಿಡ್ತಾರ. ಅದನ್ನು ಮತ್ತೆ ಕಟ್ಟಿಲ್ಲ. ಅವಕಾಶ ಸಿಕ್ಕಾಗ ಮಾತ್ರ ಮಾಡ್ಕೋಬೇಕು. ಅವಕಾಶಗಳು ಜನತಾ ಮಾಡ್ಕೊಂಡು ಯಾರು ಮಾಡಿಸಲ್ಲ ಲಾಭ, ಅದು ಯಾರು ಮಾಡಿಸಲ್ಲ ಲಾಭ ಇಲ್ಲ. ಹೌದಿಲ್ಲ? ಅದಕ್ಕಾಗಿ ಸರ್ಕಾರ ಇದೊಂದು ಸಂವಿಧಾನದ ಪ್ರಕ್ರಿಯೆ. ಇದು ಬಿಜೆಪಿ ಮಾಡಿದ್ದಲ್ಲ, ಕಾಂಗ್ರೆಸ್ ಮಾಡಿದ್ದಲ್ಲ, ಜೆಡಿಎಸ್ ಮಾಡಿದ್ದಲ್ಲ. 10 ವರ್ಷಕ್ಕೊಂದ್ಸಲ ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.